ಇನ್ನು ಇಡಿ ತನಿಖೆಗೆ ಅಸ್ತು ಎಂದಿರುವಂತ ಕೋರ್ಟ್ ಆದೇಶವನ್ನ ಸ್ವಾಗತ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 14 ಸೈಟ್ ವಾಪಸ್ ಮಾಡಿದ್ರೆ ತಪ್ಪು ಅಂತ ಒಪ್ಕೊಂಡಂತೆ ಹಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಏನು ಅಬ್ಬರಿಸ್ತಾ ಇದ್ರು ಆಡಳಿತ ಪಕ್ಷದವರು. ಮುಖ್ಯಮಂತ್ರಿಗಳಿಗೆ ತೇಜೋವಧೆ ಮಾಡ್ತಾ ಇದ್ದಾರೆ, ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ. ಆರೋಪದಲ್ಲಿ ಏನೂ ಕೂಡ ಉರುಳಿಲ್ಲ. ಎವ್ರಿಥಿಂಗ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತೇಳಿ ಹೇಳ್ತಾ ಇದ್ರು. ನಾವು ಹೇಳಿದ್ವಿ, ಇಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ, ನಿಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ 14 ನಿವೇಶನಗಳು ಅಕ್ರಮವಾಗಿ ಬಂದಿದೆ. The sites that were allotted to Chief Minister's family was totally illegal ಅಂತ ನಾವು ಹೇಳಿದಾಗ ತೇಜೋವಧೆ ಮಾಡ್ತಿದ್ರು ಮುಖ್ಯಮಂತ್ರಿಗಳು. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಗಳು ಇದ್ದಾರೆ, ಅದನ್ನು ಸಹಿಸ್ಕೊಳಕ್ಕಾಗ್ತಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. 14 ನಿವೇಶನಗಳನ್ನು ವಾಪಸ್ ಕೊಡ್ತೇವೆ. ಬೇಕಾದ್ರೆ ಕಾಂಪನ್ಸೇಷನ್ ಕೊಡಲಿ. ಯಾರು ಕೊಡ್ಬೇಕು ಸ್ವಾಮಿ ಕಾಂಪನ್ಸೇಷನ್ನು? ನೀವೇ ಮುಖ್ಯಮಂತ್ರಿಗಳು, ನೀವೇ ಸರ್ಕಾರ, ಯಾರು ಕೊಡ್ಬೇಕು ಕಾಂಪನ್ಸೇಷನ್ನು ಅಂತೇಳಿ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿ ಮೈಸೂರು ಮುಟ್ಟಿದಾಗ ಆತಂಕ ಪ್ರಾರಂಭ ಆಯಿತು. ಮುಖ್ಯಮಂತ್ರಿಗಳು ಏನು ಮಾಡಿದ್ರು, ಮಧ್ಯರಾತ್ರಿ ಕೂತ್ಕೊಂಡು ಮೈಸೂರು ಮೂಡಾಗೆ ಪತ್ರ ಬರೀತಾರೆ, 14 ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಅಂತೇಳಿ. ಏನಾದರೂ ಅರ್ಥ? ತಪ್ಪನ್ನು ಒಪ್ಕೊಂಡಂಗೆ ತಾನೆ. ಇವತ್ತು ಹೈಕೋರ್ಟ್ ಇನ್ನು ಇಡಿ ತನಿಖೆಯಿಂದ ಸತ್ಯ ಹೊರಬರುವ ವಿಶ್ವಾಸ ಇದೆ ಅಂತ TV9ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. TV9 ಜೊತೆ ಇದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ನಾರಾಯಣಸ್ವಾಮಿ ಅವರೇ, ಹೈಕೋರ್ಟ್ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಯನ್ನ ಮುಂದುವರಿಸಬೇಕನ್ನುವಂಥ ಸಮ್ಮತಿಯನ್ನು ಕೊಟ್ಟಿದ್ದೇನೆ. ಭಾಳ ಸಂತೋಷದ ಸಂಗತಿ ಇದು. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ತಗೊಂಡು ಅಲ್ಲಿಗೆ ಮುಚ್ಚಿ ಹಾಕಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ರು. ಈ ತೀರ್ಮಾನಕ್ಕೆ ಈ ದೇಶದ ನ್ಯಾಯಾಲಯ ಒಪ್ಪೋದಿಲ್ಲ. ಇಂಥ ಕದ್ದು ಮಾಲನ್ನು ಕೊಟ್ಟರೆ ಅಲ್ಲಿಗೆ ಆ ಕಳ್ಳನನ್ನು ನಿನ್ನೇನು ಅವನ ಮೇಲೆ ಕ್ರಮನೇ ಜರುಗಿಸಬಾರದು ಅನ್ನೋ ತಂತ್ರಗಾರಿಕೆ ಇದೆಯಲ್ಲ, ಈ ಕಾಂಗ್ರೆಸ್ಸಿನ ತಂತ್ರಗಾರಿಕೆ, ಇದಕ್ಕೆ ದೇಶ ನ್ಯಾಯಾಲಯ ಒಪ್ಪೋದಿಲ್ಲ. ಅದಕ್ಕೆ ತೀರ್ಮಾನ ಏನಂತಂದರೆ, ಇದು ಫಿಟ್ ಕೇಸ್ ಟು ಇನ್ವೆಸ್ಟಿಗೇಟ್ ಬೈ CBI ಇತ್ತು. ಆದರೂ ಕೂಡ ಒಪ್ಪದೆ ಅವರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದರು. ಈಗ ಇಡಿ ಮಧ್ಯಪ್ರವೇಶ ಮಾಡಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇದು ಬಂದಿದ್ದರಿಂದ ಈಗ ಡಬಲ್ ಬೆಂಚು ಅದನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಇದರಿಂದ ಸತ್ಯ ಹೊರಗಡೆ ಬರ್ತದೆ ಅಂತಕ್ಕಂಥ ಭರವಸೆ ಈಗ ನಮಗೆ ಬಂದಿದೆ. ಈಗ ಲೋಕಾಯುಕ್ತ ಸಲ್ಲಿಸಿರುವಂಥ ರಿಪೋರ್ಟನ್ನು, ತಕರಾರು ಅರ್ಜಿಯನ್ನು ಇಡಿ ಈಗ ಸಲ್ಲಿಕೆ ಮಾಡಿದೆ, ಆ ವರದಿಯನ್ನು ತಿರಸ್ಕಾರ ಮಾಡಬೇಕನ್ನೋದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎರಡೆರಡು ಸಂಕಷ್ಟ ಎದುರಾಗುವಂಥ ರೀತಿಯಲ್ಲಿ ಈ ಸಂದರ್ಭ ಸೃಷ್ಟಿಯಾಗ್ತದೆ. ಇದನ್ನು ಏನಂತಂತಂದರೆ, ಇವರೇ ಸೃಷ್ಟಿ ಮಾಡಿಸಿರ್ತಕ್ಕಂಥ ವರದಿ ಇದು. ಯಾಕೆಂತಂದರೆ ಇದು ಅದರ ತಳಗಡೆನೆ ಮುಖ್ಯಮಂತ್ರಿಗಳ ಕೈ ತಳಗಡೆ ಕೆಲಸ ಮಾಡ್ತಕ್ಕಂಥದ್ದೇ ಲೋಕಾಯುಕ್ತ. ಆ ಕಾರಣದಿಂದ ಅವ್ರು ಯಾವ ರೀತಿ ಬೇಕಾದರೂ ವರದಿ ಕೊಡ್ಬೋದಾಗಿತ್ತು, ಅದನ್ನೇ ಮಾಡಿದ್ದಾರೆ. ಈಗ ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.